ಈಗ ಇತ್ತೀಚೆಗೆ ಹೋದ ವರ್ಷ ನಡೆದಂಥ ಸೀಟ್ ಬ್ಲಾಕಿಂಗ್ ವಿಚಾರದಲ್ಲಿ ನಡೆದಂಥ ಗೊಂದಲದ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತಕ್ಕಂಥದ್ದು ನಾವು ಮೊನ್ನೆನೇ ನಾನು ಹೇಳಿದ್ದೆ, ನಾನು ಕಮಿಷನರ್ನ ಮಾತಾಡ್ತೀವಿ ಅಂತೇಳಿ. ಈಗ ಎಲ್ಲೋ ಒಂದು ಕಡೆ ಈಗ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಈಗ ನಾವು ಅದನ್ನು ಅಧ್ಯಯನ ಮಾಡಿ ಎಲ್ಲೋ ಒಂದು ಕಡೆ ನನಗೆ ಮೇಲ್ನೋಟಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ನನಗೆ ಸರಿಯಾದ ರೀತಿ ತನಿಖೆ ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದು ನನಗೂ ಕೂಡ ಒಂದು ರೀತಿಯಲ್ಲಿ ಒಂದು ಗೊಂದಲ ಇದೆ. ಅದಕ್ಕೆ ನಾವು ಅದನ್ನು ಚಾರ್ಜ್ ಶೀಟಲ್ಲಿ ಏನಿದೆ ಅಂತಕ್ಕಂಥದ್ದು ನಾವು ಏನೇನು ಅವರಿಂದ ನಿರೀಕ್ಷೆ ಮಾಡಿದ್ವಿ, ಏನೇನು ತನಿಖೆ ಆಗಬೇಕು, ಯಾರ್ಯಾರನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತಕ್ಕಂಥದ್ದಿತ್ತು, ಅದನ್ನು ಅವರು ಒಳಪಡಿಸಿದಾರಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ ಲೀಗಲ್ ಒಪಿನಿಯನ್ ತೊಗೊಂಡು ಆ ರೀತಿ ಏನಾದರೂ ನಮಗೆ ಸಮಾಧಾನ ಇಲ್ಲ ಈ ತನಿಖೆಯಲ್ಲಿ ಅಂತಕ್ಕಂಥದ್ದು ಏನಾದರೂ ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಅದನ್ನು ಫರ್ದರ್ ಅದನ್ನು ಮುಂದಿನ ತನಿಖೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡುವಂಥದ್ದಕ್ಕೂ ನಾವು ಆಲೋಚನೆ ಮಾಡಿದ್ವಿ. ಈಗ ಅದನ್ನೇ ನಾವು ನಮಗೆ ಬ್ರೀಫ್ ಬಂದಿದೆ, ಡೀಟೇಲ್ಡ್ ಬಂದಿಲ್ಲ ನಮಗೆ. ಅದಕ್ಕೆ ಅದು ಡೀಟೇಲಾಗಿ ಬಂದು ಲೀಗಲಾಗಿ ಎಕ್ಸಾಮಿನ್ ಮಾಡಿಸ್ತೀವಿ. ನಾವು ಏನೇನು ಅಂಶಗಳನ್ನು ಅವ್ರ ಗಮನದಲ್ಲಿ ಇಟ್ಕೊಂಡು ತನಿಖೆ ಮಾಡಬೇಕಿತ್ತು ಅಂತಕ್ಕಂಥದ್ದು ಇಲ್ಲ. ಈಗ ಅದಕ್ಕೆ ನಾನು ನೋಡಿ ಈಗ ಅದರಲ್ಲಿ ನಾವು ಈಗ ಚಾರ್ಜ್ ಶೀಟ್ನ ನಾನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ದಿರಾ ಈಗ ಅವರು ಕಾಲೇಜಸ್ಗೆ ಹೋಗಿದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಚೆಕ್ ಮಾಡಬೇಕು. ಆ ಚಾರ್ಜ್ ಶೀಟಲ್ಲಿ ಅವರ ಏನು ಪ್ರತಿಯೊಂದು ಸುಮಾರು 5,000 ಪೇಜ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಂದು ಎವ್ರಿ ಸ್ಟೇಜ್ ಅವ್ರು ರೆಕಾರ್ಡ್ ಮಾಡಿರ್ತಾರೆ. ಕೆಲವೆಲ್ಲ ನಮಗೆ ರಿಲೆವೆನ್ಸ್ ಇಲ್ಲದೆ ಇರ್ಬೋದು, ಆದರೆ ಅವ್ರು ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಇಲ್ಲ ಕಾಲೇಜುಗಳ ಮೇಲೆ FIR ಅಂತಕ್ಕಂಥದ್ದಲ್ಲ. ನಾವು ಕಾಲೇಜುಗಳಲ್ಲಿ ಇಂಥ ಕಾಲೇಜ್ ಮೇಲೆ ನಾವು ನೇರವಾಗಿ FIR ಮಾಡಿರುವಂಥದ್ದು ಮಾಡಿಲ್ಲ. ಯಾಕಂದರೆ ಲೆಟ್ಸ್ ಬಿ ಕ್ಲಿಯರ್, ಬಿಕಾಸ್ ಕಾಲೇಜ್ ಮೇಲೆ ನಾವು FIR ಮಾಡಿಲ್ಲ. ನಾವು ಈ ರೀತಿ ಆಗಿದೆ ಇದನ್ನು ತನಿಖೆ ಮಾಡಿ ಅಂದಾಗ ಅವರು ಇಂಥವರು ಪ್ರಾರಂಭದಲ್ಲಿ ಯಾರು ಇವರು ಏಜೆಂಟ್ಸು ಮತ್ತೊಬ್ಬರು ಇದ್ದಾರೆ ಅಂಥೇಳಿ ಅವರು ಇದು ಮಾಡಿದ್ರು. ಈಗ ನಮ್ಮಲ್ಲೇ ಒಬ್ಬರು ಯಾರು ಇನ್ವಾಲ್ವ್ ಆಗಿದ್ರು ಅಂಥೇಳಿ ಅವ್ರ ಮೇಲೆಲ್ಲ ಅರೆಸ್ಟ್ ಮಾಡಿ ಇದೆಲ್ಲ ಆಗಿದೆ. ಆದರೆ ವಿಸ್ತೃತವಾಗಿ ತನಿಖೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಆವಾಗ ಬಹುಶಃ ಅವರು ಕಾಲೇಜ್ನವ್ರನ್ನ ಮಾತಾಡಿದಾರಾ ಇಲ್ವಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ನವರು ನಾವು ಅಡ್ಮಿಷನ್ನೇ ಮಾಡಿಲ್ಲ ಅಂತ ಇದು ಹೊರಬಂದ ತಕ್ಷಣವೇ ಅವರು ನಮಗೆ ರೈಟಿಂಗಲ್ಲಿ ನಾವು ಯಾವ್ಯಾವ ಸೀಟ್ಸ್ ಈಗ ಬ್ಲಾಕ್ ಆಗಿದೆ ಅಂಥೇಳಿ ಇವತ್ತು ಸುದ್ದಿ ಆಗಿದೆ. ಅದು ಯಾವ ಸೀಟು ನಾವು ಫಿಲಪ್ ಮಾಡಿಲ್ಲ ಅಂತಕ್ಕಂಥದ್ದು ಇವತ್ತು ಅವರು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಾವು ಇದು ಫಿಲಪ್ ಮಾಡದೇ ಇರುವಂಥದ್ದು ಒಂದು ವಿಚಾರ. ಆದರೆ ಯಾರು ಈಗ ನೆಟ್ವರ್ಕ್ ಇದೆ, ಇವ್ರು ಯಾರು ಇದೊಂದು ವ್ಯವಸ್ಥೆಯನ್ನು ಇದು ಮಾಡಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಸಂಪರ್ಕ ಇದೆಯಾ, ಸಂಬಂಧಗಳಿದೆಯಾ ಅಂತಕ್ಕಂಥದ್ರ ಬಗ್ಗೆ ಯಾವ ರೀತಿ ತನಿಖೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಆ ಚಾರ್ಜ್ ಶೀಟಲ್ಲಿ ಎಕ್ಸಾಮಿನ್ ಮಾಡಬೇಕು. ಎಕ್ಸಾಮಿನ್ ಮಾಡಿ ಅದೇನಾದರೂ ಅವರು ನಮಗೆ ಕನ್ವಿನ್ಸಿಂಗ್ ಆಗಿದ್ದರೆ ಬೇರೆ ವಿಚಾರ. ಆ ರೀತಿ ನಮಗೆ ಕನ್ವಿನ್ಸಿಂಗ್ ಆಗಿಲ್ಲ ಅಂತ ಪಕ್ಷದಲ್ಲಿ ಮುಂದೆ ಏನು ಮಾಡಬೇಕು ಅಂತ ನಾವು ಲೀಗಲಾಗಿ ಎಕ್ಸಾಮಿನ್ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಅವರು ಈಗ ನೋಡಿ ನಮ್ಮ ಗಮನಕ್ಕೆ ಬಂದಿದ್ದು ಮೊನ್ನೆನೇ ನಾವು ಮೊನ್ನೆ ನಮಗೆ ಪ್ರಶ್ನೆ ಕೇಳಿದಾಗ ನಾನು ಕಮಿಷನರ್ಗೆ ಮಾತಾಡಬೇಕು ಅಂತೇಳಿ ನಾವು ಮಾತಾಡ್ಕೊಂಡು ಕಮಿಷನರ್ಗೆ ಮಾತಾಡೋಣ ಅಂತ ನಾವು ಮಾತಾಡ್ಕೊಂಡ್ವಿ. ಅಷ್ಟರೊಳಗೆ ನಮಗೆ ಮಾಹಿತಿ ಬಂತು ಈ ರೀತಿ ಹಾಕಿದ್ದೀವಿ ಅಂತಕ್ಕಂಥದ್ದು. ಬಹುಶಃ ನಮ್ಮ ಹೇಳಿಕೆ ಮೇಲೆ ಏನಾದರೂ ಅವರು ನಮ್ಮ ಗಮನಕ್ಕೆ ತಂದರು ಅಂತ ಗೊತ್ತಾಗ್ತದೆ. ಅದು ಡೀಟೇಲ್ ಚೆಕ್ ಮಾಡ್ತೀವಿ. ಯಾವತ್ತು ಡೇಟಲ್ಲಿ ಚಾರ್ಜ್ ಶೀಟ್ ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಕೈಯಲ್ಲಿ ಎಲ್ಲ ಎಕ್ಸಾಮಿನ್ ಮಾಡ್ತಾರೆ.